ಇಂದು ನಾನು ನಿಮಗೆ ಎಕ್ಕದ ಗಿಡದಲ್ಲಿ ವಶೀಕರಣ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಈಗ ಬಿಳಿ ಎಕ್ಕದ ಗಿಡ ಎಲ್ಲ ಊರುಗಳಲ್ಲೂ ಸಿಗುತ್ತೆ ಸ್ನೇಹಿತರೆ. ಅವ್ರು ಏನು ಮಾಡಬೇಕು ಅಂದರೆ, ಒಂದು ಎಕ್ಕದ ಹೂವು, ಬಿಳಿ ಹೂವು ತಗೊಂಡು ಬಂದು ಮನೇಲಿ ಇಟ್ಕೋಬೇಕು ಸ್ನೇಹಿತರೆ. ಆ ಬಿಳಿ ಹೂವು ಮನೇಲಿ ಇಟ್ಕೊಂಡು ಈ ಕ್ರಿಯೆನ ಯಾವ ದಿನ ಬೇಕಾದರೂ ಮಾಡಿ, ಆದರೆ ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗೆ ಮಾಡಬೇಕು ಸ್ನೇಹಿತರೆ. ಆ ಎಕ್ಕದ ಗಿಡ ತಂದು ಇಟ್ಕೊಂಡು ನೀವು ಆ ಎಕ್ಕದ ಗಿಡ ನಿಮ್ಮ ಹತ್ರ ಇರಬೇಕು. ಹಾಗೆ ಒಂದು ಬಿಳಿ ಹಾಳೆ ಬೇಕು. ಆ ಬಿಳಿ ಹಾಳೆ ಮೇಲೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೀರಿ ಸ್ನೇಹಿತರೆ. ಬರೆದುಬಿಟ್ಟು ಆ ಎಕ್ಕದ ಹೂವು ಹಿಡ್ಕೊಂಡು, ಆ ಬರೆದಿರೋ ಪೇಪರು ಎಕ್ಕದ ಹೂವು ಎರಡೂ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ, ಈ ಮಂತ್ರನ 111 ಸಾರಿ ಪಠನೆ ಮಾಡಿ ಸ್ನೇಹಿತರೆ. ಎಷ್ಟು? 111 ಸಾರಿ ಪಠನೆ ಮಾಡಿ ಆದಮೇಲೆ ಆ ಎರಡನ್ನೂ ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡ್ಬಿಡಿ. ನಿಮ್ಮ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡು ನಾಳೆ ಬೆಳಿಗ್ಗೆ ನೆಕ್ಸ್ಟ್ ದಿನ ಬೇಗನೆ ಹೋಗಿ ಮುಂಜಾನೆ ಅಂದರೆ 10 ಗಂಟೆ ಒಳಗಡೆ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೋಗಿ ಎಕ್ಕದ ಗಿಡ, ಯಾವ ಗಿಡದಲ್ಲಿ ನೀವು ಆ ಹೂವನ್ನು ಕಿತ್ತಿದ್ರೋ ಆ ಎಕ್ಕದ ಗಿಡದ ಬುಡದಲ್ಲಿ ಕೋಲ್ನಲ್ಲಿ ಗುಂಡಿ ತೋಡ್ಬಿಟ್ಟು ಸ್ವಲ್ಪ 1-2 ಇಂಚ್ ತೋಡ್ಬಿಟ್ಟು ಆ ಹೂವು ಮತ್ತು ಆ ಪೇಪರ್ ಎರಡನ್ನೂ ಅಲ್ಲಿ ಮುಚ್ಚಿ ಬಂದ್ಬಿಡಿ ಸ್ನೇಹಿತರೆ. ಸಾಕು, ನೀವು ಅಂದ್ಕೊಂಡಿದ್ದು ಕ್ರಿಯೆ ಆಗುತ್ತೆ. ಯಾರನ್ನ ವಶೀಕರಣ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಗೆ ವಶೀಭದ್ರ ಆಗಿಬಿಡ್ತಾರೆ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕಿ ವಶಂ ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕಿ ಮಂ ವಶಂ ಕುರು ಸ್ವಾಹ. ಇಷ್ಟನ್ನು ಮಾಡಿ ಸ್ನೇಹಿತರೆ. ಅದ್ಯಾಕಾಗಲ್ಲ ನೋಡಿ, ಅಮುಕಮ್ಮನ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರೆದುಬಿಟ್ಟು ಮಾಡಿ, ಖಂಡಿತ ಆಗುತ್ತೆ ಸ್ನೇಹಿತರೆ. ಇದು ಸಿದ್ಧಾಂತ.